ಪದ್ಮನಾಭನಗರ ಹೆಸರಿನಲ್ಲಿ ಮಹಿಳಾ ಸಬಲೀಕರಣ, ವಿವಿಧ ಕೌಶಲ್ಯ ಕಲಿಸುವ ಮೂಲಕ ಸ್ವಾವಲಂಬಿ ಬದುಕು. ಪ್ರಮೋದ್ ಶ್ರೀನಿವಾಸ್ ಈ ಕಾರ್ಯಕ್ರಮ ಶುರು ಮಾಡಿದ್ದೇಕೆ? ಇದೇ ಹೊತ್ತಿನ ವಿಶೇಷ ಪ್ರಮೋದ್ ಪ್ರಗತಿ ಪಥ. ನಾನು ಪ್ರೀತಿ ಆಕಾಶ್. ಒಂದು ಕ್ಷೇತ್ರದಲ್ಲಿ ಜನರ ಮನಸ್ಸು ಗೆಲ್ಲೋದು, ಜನರ ಪ್ರೀತಿ ಸಂಪಾದಿಸೋದು ಹಣ ಸಂಪಾದಿಸಿದಷ್ಟು ಸುಲಭವಲ್ಲ. ಜನರ ನಾಡಿ ಮಿಡಿತ ಅರಿತುಕೊಂಡು ನಿರಂತರವಾಗಿ ವಿನಮ್ರತೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಜನರ ಆಶೀರ್ವಾದ ದೊರೆಯೋದು. ಈ ನಿಟ್ಟಿನಲ್ಲಿ ಯುವ ನಾಯಕರಾದ ಪ್ರಮೋದ್ ಶ್ರೀನಿವಾಸ್ ನಿಜಕ್ಕೂ ಭರವಸೆ ಮೂಡಿಸಿದ್ದಾರೆ. ಕ್ಷೇತ್ರದ ಮಹಿಳೆಯರ ಸಬಲೀಕರಣಕ್ಕೆ ಅವರು ಕೈಗೊಂಡಿರುವ ಕಾರ್ಯಕ್ರಮ ಹೊಸದು ಮತ್ತು ಮಾದರಿ. ಮಹಿಳೆಯರು ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿರುವ ಆ ಕಾರ್ಯಕ್ರಮಗಳಿಗೆ ಈಗ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ಪ್ರಮೋದ್ ಶ್ರೀನಿವಾಸ್ ಬೆಂಗಳೂರಿನ ಯುವ ನಾಯಕರ ಪೈಕಿ ಮುಂಚೂಣಿಯಲ್ಲಿರುವ ಯುವ ನಾಯಕ. ಇವರ ವಿಷನ್, ಇವರ ಮಿಷನ್, ಡೆಡಿಕೇಶನ್ನಿಂದ ಕ್ಷೇತ್ರದ ಜನರು ಫಿದಾ ಆಗಿದ್ದಾರೆ. ಇಲ್ಲಿವರೆಗೂ ಅವರು ಮಾಡಿರುವ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಅವರೊಬ್ಬ ದೊಡ್ಡ ಲೀಡರ್ ಆಗುವಂತಹ ಸೂಚನೆ ನೀಡಿವೆ. ಇನ್ಫ್ಯಾಕ್ಟ್ ಈ ಕ್ಷೇತ್ರದಲ್ಲಿ ಇವರು ಮಾಡಿರುವ ಕೆಲಸಗಳಿಗೆ ಕ್ಷೇತ್ರದ ಜನರು ಉಘೆ ಉಘೆ ಅಂದಿದ್ದಾರೆ. ಪ್ರಗತಿ ಪದ್ಮನಾಭನಗರ ಹೆಸರಲ್ಲಿ ಮಹಿಳಾ ಸಬಲೀಕರಣ, ವಿವಿಧ ಕೌಶಲ್ಯ ಕಲ್ಪಿಸುವ ಮೂಲಕ ಸ್ವಾವಲಂಬಿ ಬದುಕು. ಕೇಕ್ ತಯಾರಿಕೆ, ಕೈ ಕಸೂತಿ ಮತ್ತು ಬ್ರೈಡಲ್ ಮೇಕಪ್ ಟ್ರೈನಿಂಗ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಸ್ವ ಉದ್ಯೋಗ ಶುರು ಮಾಡಲು ಅನೇಕ ದಾರಿಗಳಿವೆ. ಆದರೆ ಹಲವರಲ್ಲಿ ಸ್ಕಿಲ್ಸ್ ಇಲ್ಲ. ಹಾಗಾಗಿ ಪ್ರಸ್ತುತವಾಗಿ ಟ್ರೆಂಡಿಂಗ್ನಲ್ಲಿರುವ ಸ್ವ ಉದ್ಯೋಗಕ್ಕೆ ಬೇಕಾದ ಸ್ಕಿಲ್ಸ್ನ ಪದ್ಮನಾಭನಗರ ಕ್ಷೇತ್ರದ ಮಹಿಳೆಯರಿಗೆ ಕಲಿಸಲಾಗ್ತಾ ಇದೆ. ಇದು ವಿನೂತನ ಹಾಗೂ ಬಹು ಉಪಯೋಗಕಾರಿ ಕಾರ್ಯಕ್ರಮವಾಗಿದ್ದು ಇದಕ್ಕೆ ಪ್ರಗತಿ ಪದ್ಮನಾಭನಗರ ಅಂತ ಹೆಸರಿಡಲಾಗಿದೆ. ಪ್ರಸ್ತುತ ಕೇಕ್ ತಯಾರಿಕೆ, ಕೈ ಕಸೂತಿ ಮತ್ತು ಬ್ರೈಡಲ್ ಮೇಕಪ್ ಟ್ರೈನಿಂಗ್ನ ಕೊಡಲಾಗ್ತಾ ಇದೆ. ಒಂದು ಕಡೆ ಕೇಕ್ ತಯಾರಿಕೆ, ಇನ್ನೊಂದು ಕಡೆ ಕೈ ಕಸೂತಿ ತರಬೇತಿ, ಇನ್ನೊಂದೆಡೆ ಬ್ರೈಡಲ್ ಮೇಕಪ್ ಟ್ರೈನಿಂಗ್ನ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಮಹಿಳೆಯರ ಸಬಲೀಕರಣ. ಮಹಿಳೆಯರನ್ನ ಪ್ರಾಯೋಗಿಕ ಕೌಶಲ್ಯಗಳು ಮತ್ತು ಶಾಶ್ವತ ಜೀವನೋಪಾಯದ ಮೂಲಕ ಬಲಪಡಿಸೋದು, ಹೊಸ ಅವಕಾಶಗಳನ್ನು ಅನ್ವೇಷಿಸಿ ವ್ಯಾವಹಾರಿಕ ಆಲೋಚನೆಗಳಾಗಿ ರೂಪಿಸೋದು, ಮಹಿಳೆಯರು ಸ್ವ ಉದ್ಯೋಗ ಶುರು ಮಾಡಲು ಸಶಕ್ತರಾಗುವಂತೆ ಪರಿವರ್ತಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಏನು ಅಂದರೆ ಅದನ್ನು ಪ್ರಗತಿ ಪದ್ಮನಾಭನಗರ ಅಂತ ಕರೆದಿದ್ವಿ. ಪ್ರಗತಿ ಪದ್ಮನಾಭನಗರ ಅಂದರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿದು ಅವ್ರ ಜೀವನದಲ್ಲಿ ಒಂದು ಶಕ್ತಿ ತುಂಬಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ನಾವು ಅವ್ರಿಗೆ ಇವತ್ತಿಂದ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು 3 ಕ್ಯಾಟಗರೀಸಲ್ಲಿ
ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಏನು ಅಂದರೆ, ಒಂದು ಎಂಬ್ರಾಯ್ಡ್ರಿ ಮೇಕಿಂಗ್ ಆಗಿರ್ಬೋದು, ಮತ್ತೊಂದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಅದಾದಮೇಲೆ ಕೇಕ್ ಬೇಕಿಂಗ್ ಆಗಿರ್ಬೋದು, ಮತ್ತು ಯುವಕರಿಗೆ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಆಗಿರ್ಬೋದು. ಸೊ ಈ ಥರ ಹಲವಾರು ಟ್ರೈನಿಂಗ್ಸನ್ನು ನಮ್ಮ ಕಚೇರಿ ಕಡೆಯಿಂದ ಇವತ್ತು ನಾವು ಕೊಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂದರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಕನಸುಗಳು, ಅವ್ರದ್ದೇ ಆದಂಥ ಆಸೆ ಇರುತ್ತೆ. ಹೆಣ್ಣು ಈ ಜಗದ ಕಣ್ಣು ಅಂತ ಕರಿತೇವೆ. ಸೊ ಹಾಗಾಗಿ ಅವ್ರದ್ದೇ ಆದಂಥ ಒಂದು ಆಸೆಗಳಿಗೆ ಒತ್ತಡಗಳಿಂದ ಅವ್ರ ಆಸೆಗಳನ್ನು ತೀರಿಸ್ಕೊಳ್ಲಿಕ್ಕೆ ಅಥವಾ ಫುಲ್ಫಿಲ್ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಹಾಗಾಗಿ ಈ ಸ್ಕಿಲ್ನ ಅವ್ರು ಕಲ್ತ್ಕೊಂಡು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಹೋದರೆ ಕನಿಷ್ಠ 25,000 to 50,000 ರೂಪಾಯಿಯಷ್ಟು ತಿಂಗಳಿಗೆ ದುಡಿಯುವಂಥ ಒಂದು ಕೆಪಾಸಿಟಿ, ಒಂದು ಶಕ್ತಿ ಅವರಿಂದನೇ ಸಿಗೋವಂಥ ಒಂದು ಪ್ರಯತ್ನ ನಮ್ದಾಗಿದೆ. ಇವತ್ತೇನಾಗಿದೆ, ಎಷ್ಟೊಂದು ಜನ ಮಹಿಳೆಯರಿಗೆ ಅವ್ರ ಮನೆಯಲ್ಲಿ ಭಾಳ ಕಷ್ಟ ಇರುತ್ತೆ, ಮಕ್ಕಳನ್ನ ಸಾಕೋಕ್ಕೆ ಭಾಳ ಕಷ್ಟ ಇರುತ್ತೆ, ಅವರ ವಿದ್ಯಾಭ್ಯಾಸಕ್ಕೆ ಒಂಥರ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ, ಅವ್ರಿಗೆ ಎಜುಕೇಷನ್ ಸ್ಪಾನ್ಸರ್ ಮಾಡಲಿಕ್ಕೆ ಭಾಳ ಕಷ್ಟ ಇರುತ್ತೆ. ಅವ್ರದ್ದೇ ಆದಂಥ ಮನೆಯಲ್ಲಿ ಭಾಳ ಕಷ್ಟ ಇರ್ತದೆ. ಡೊಮೆಸ್ಟಿಕ್ ಹೆಲ್ಪ್ ಅಂತ ನಾವೇನು ಕರಿತೀವಿ, ಸುಮಾರು ಕಷ್ಟಗಳನ್ನ ನಾವು ಕೂಡ ಹತ್ತಿರದಿಂದ ನಮ್ಮ ಕಚೇರಿಲಿ ನೋಡ್ತಾನೆ ಬರ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಕಚೇರಿಗೆ ಸುಮಾರು ಜನ ಬರ್ತಾರೆ, ಎಷ್ಟೋ ಕಷ್ಟಗಳನ್ನ ಹೇಳ್ತಾ ಇರ್ತಾರೆ. ಮಹಿಳೆಯರಿಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡೋದು ನಿಜಕ್ಕೂ ಶಾಶ್ವತ ಪರಿಹಾರವಲ್ಲ. ಆರ್ಥಿಕ ಸಮಸ್ಯೆಯನ್ನ ಅವರೇ ನೀಗಿಸಿಕೊಳ್ಳುವಂತೆ ರೂಪಿಸೋದು ಪರಿಣಾಮಕಾರಿ ಪರಿಹಾರ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ನಿಟ್ಟಿನಲ್ಲಿಯೇ ಯುವ ನಾಯಕ ಪ್ರಮೋದ್ ಶ್ರೀನಿವಾಸ್ ಯೋಚಿಸಿ ಈ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಇಷ್ಟು ಜನ ಕಷ್ಟ ಹೇಳ್ಕೊಂಡು ಬರೋರ ಹೆಣ್ಮಕ್ಳಿಗೆ ನಾವು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರಿಗೆ ಒಂದು ಶಕ್ತಿ ತುಂಬಿ ಅವ್ರ ಕೈಯಲ್ಲೇ ದುಡಿಮೆ ಮಾಡಿಸಿ ಅವ್ರು ಯಾರ ಹತ್ರನೂ ಹೋಗ್ದಿರಂಗೆ ಅವ್ರ ಕಷ್ಟನ ಅವರೇ ತೀರ್ಸ್ಕೊಳ್ಳೋ ಅಂತ ಒಂದು ಶಕ್ತಿ ಅವ್ರಿಗೆ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಇವತ್ತು ಪ್ರಗತಿ ಪದ್ಮನಾಭ ನಗರ ಅಂತ ಒಂದು ಕಾರ್ಯಕ್ರಮವನ್ನ ಸ್ಕಿಲ್ ಡೆವಲಪ್ಮೆಂಟ್, ಮುಖ್ಯವಾಗಿ ಅವ್ರಿಗೆ ಸ್ಕಿಲ್ ಕೊಟ್ರೆ, ಅವ್ರಿಗೆ ಈ ತರ ಟ್ರೈನಿಂಗ್ಸ್ ಕೊಟ್ರೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳೋ ಅಂತ ಒಂದು ಶಕ್ತಿ ಅವ್ರು ತಗೊಂತಾರೆ. ಇವತ್ತು ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರು ನಮ್ಮ ಕ್ಷೇತ್ರದಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಈ 3 ಕ್ಯಾಟಗರಿಗಳಿಗೆ ಸೇರ್ಕೊಂಡು ಟ್ರೈನಿಂಗ್ಸ್ನ ತಗೊಂಡು ಇದೇ ಆಗಸ್ಟ್ 14ನೇ ತಾರೀಕು ಮುಗಿಸ್ತಾ ಇದ್ದಾರೆ. ಮೊದಲನೆಯದಾಗಿ ಬ್ರೈಡಲ್ ಮೇಕಪ್ ಟ್ರೈನಿಂಗ್ ಬಗ್ಗೆ ನಿಮಗೆ ಹೇಳ್ತೀವಿ. ಈ ಬ್ಯಾಚ್ನಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಗೃಹಿಣಿಯರಿದ್ದಾರೆ, ಮಹಿಳೆಯರೂ ಇದ್ದಾರೆ. ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲ ಇಲ್ಲಿ ಪರಿಪಕ್ವವಾಗಿ ಬ್ರೈಡಲ್ ಮೇಕಪ್ ಟ್ರೈನಿಂಗ್ ಪಡಿತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸದ್ಯ ಟ್ರೆಂಡಿಂಗ್ನಲ್ಲಿರೋ ಸ್ವ ಉದ್ಯೋಗವಿದು. ಅದೆಷ್ಟೋ ಮಹಿಳೆಯರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಪ್ರಮೋದ್ ಶ್ರೀನಿವಾಸ್ ಅವರು ಈ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಸ್ಟೂಡೆಂಟ್ಸ್ ಇಲ್ಲಿ ಇದು ಬಂದು ಮೇಕಪ್ ಕ್ಲಾಸ್ ಆಗಿರೋದ್ರಿಂದ 40 ಲೇಡೀಸು ಇದರಲ್ಲಿ ಎನ್ರೋಲ್ ಆಗಿದ್ದಾರೆ. ಎಲ್ಲರೂ ತುಂಬಾ ಇಂಟ್ರೆಸ್ಟೆಡ್ ಆಗಿ ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಈ ಒಂದು 10 ದಿನದ ಕ್ಲಾಸನ್ನು ಕಂಪ್ಲೀಟಾಗಿ ತುಂಬ ಇಂಟ್ರೆಸ್ಟ್ ಆಗಿ ಕಲಿತಾ ಇದ್ದಾರೆ. ಅವರಿಗೆ ಇದರಲ್ಲಿ ಹೇರ್ ಸ್ಟೈಲಿಂಗ್ ಹೇಳ್ಕೊಡ್ತಾ ಇದ್ದೀವಿ, ಸ್ಯಾರಿ ಡ್ರೇಪಿಂಗ್ ಟೆಕ್ನಿಕ್ಸ್ನ ಹೇಳ್ಕೊಟ್ಟಿದ್ದೀವಿ, ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಸ್ಯಾರಿನ ಅದನ್ನು ಹೇಳ್ಕೊಟ್ಟಿದ್ದೀವಿ. ಅದೇ ಥರ ಕಂಪ್ಲೀಟಾಗಿ ಬೇಸಿಕ್ಕಿಂದ ಹಿಡಿದು ಬ್ರೈಡಲ್ ಮೇಕಪ್ವರೆಗೂ ಯಾವ ಥರ ಮಾಡಬೇಕು ಅದನ್ನು ಕೂಡ ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಸರ್ ಪ್ರಮೋದ್ ಸರ್ ಅವ್ರದ್ದು ಏನು ಆ್ಯಂಬಿಷನ್ ಇತ್ತು, ಇವ್ರನ್ನೆಲ್ಲ ಎಂಪವರ್ ಮಾಡಬೇಕು, ಅವರ ಒಂದು ಕಾಲ ಮೇಲೆ ನಿಲ್ಲಬೇಕು, ಅದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿ ಅವ್ರು ಯೂಸ್ ಮಾಡೋ ಒಂದು ಪ್ರತಿಯೊಂದು ಪ್ರಾಡಕ್ಟ್ನ ಕೂಡ ಅವರೇ ಕೊಡಿಸಿದ್ದಾರೆ ಸರ್. ಯಾರೋ ಅವ್ರ ಮನೆಯಿಂದ ಏನು ತರೋ ಅವಶ್ಯಕತೆ ಇಲ್ದಿರ ಎಲ್ಲ ಪ್ರಾಡಕ್ಟ್ನೂ ಅವರೇ ಕೊಡಿಸಿದ್ದಾರೆ.
ಸೊ ಅಷ್ಟು ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋಂಥ ಚಾನ್ಸನ್ನು ಅವರು ಮಿಸ್ ಮಾಡ್ಕೊಳ್ದೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸಿ ಎಲ್ಲರೂ ಕಲಿತಾ ಇದ್ದಾರೆ. ಇದರಲ್ಲಿ ಏಜ್ ಗ್ಯಾಪ್ ಇಲ್ಲದೆ, ಏನೂ ಏಜ್ ಡಿಫ್ರೆನ್ಸ್ ಇಲ್ಲದೆ ಒಂದು 18 ಇಯರ್ಸಿಂದ ಹಿಡಿದು ಒಂದು 40-50 ಇಯರ್ಸ್ ಇರುವಂಥ ಲೇಡೀಸ್ ಕೂಡ ಕಲಿತಾ ಇದ್ದಾರೆ. ಎಲ್ಲರೂ ಇದರ ಬೆನಿಫಿಟ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಸರ್. ಹೊರಗಡೆ ಮಾಡಿದ್ರು ನಾವು 10 ಡೇಸ್ಗೆ ಅಂತ ಮಾಡಿದ್ರು ಕೂಡ ಮಿನಿಮಮ್ 35,000 to 40,000 ಚಾರ್ಜ್ ಮಾಡ್ತೀವಿ. ಸೊ ಅದು ಅವರಿಗೆ ಫ್ರೀ ಸಿಕ್ಕಿರೋದು ನಿಜವಾಗ್ಲೂ ಅವರು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಸರ್. ನನಗೆ ಮೇಕಪ್ ಕಲಿಬೇಕನ್ನೋದು ತುಂಬ ಇಂಟ್ರೆಸ್ಟ್. ಆದರೆ ಮೇಕಪ್ ಕಲಿಬೇಕಂದ್ರೆ ಆಚೆ ಕಡೆ ಕೇಳಿದಾಗೆಲ್ಲ 50,000 60,000 ಬೇಕು ಅಂತ ಹೇಳ್ತಾರೆ. ತುಂಬ ಹೆಲ್ಪ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ಈಗ ಎಂಬ್ರಾಯ್ಡ್ರಿ ಆಗಲಿ, ಮೇಕಪ್ ಕ್ಲಾಸ್ ಆಗಲಿ, ಕೇಕ್ ಬೇಕಿಂಗ್ ಆಗಲಿ ಎಲ್ಲನೂ ಹೇಳ್ಕೊಡ್ತಾರೆ. ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದು ಅವರ ಆಸೆ. ಪ್ರಮೋದ್ ಸರ್ಗೆ ತುಂಬ ಥ್ಯಾಂಕ್ಸ್. ಒಂದು ಸೀರೆ ಆಗಲಿ ಮತ್ತು ಹೇರ್ ಸ್ಟೈಲ್ ಆಗಲಿ, ಮೇಕಪ್ ಆಗಲಿ ಈಗ ಮಾಡೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅವರು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ ಮೇಡಮು. ಅದನ್ನು ಪ್ರೋತ್ಸಾಹ ಮಾಡಿರೋದು ಪ್ರಮೋದ್ ಸರ್. ಬಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್. ಯಾಕಂದರೆ ಅಷ್ಟು ಮಹಿಳೆಯರನ್ನ ಫ್ರೀ ಕೋರ್ಸ್ ಮಾಡಿ ಪ್ರತಿಯೊಬ್ಬರು ಮನೇಲಿ ಅವರೇ ಮಾಡ್ಕೋಬೇಕು. ಒಂದು ಮದುವೆಗೆ ಹೋದ್ರೂ ಅವರು ಅವರೇ ಮೇಕಪ್ ಆಗಲಿ, ಸ್ಯಾರಿ ಡ್ರಿಪ್ಪಿಂಗ್ ಆಗಲಿ ಎಲ್ಲನೂ ಮಾಡಲಿಕ್ಕಾಗಲ್ಲ. ಅಮೌಂಟ್ ಕೊಟ್ಟು ಮಾಡಿಸ್ಕೊಳ್ತಿದ್ರು. ನಾವೇ 1 hour 2 hour ತೊಗೊಳ್ತೀವಿ ರೆಡಿ ಮಾಡ್ಕೊಳ್ಳಿಕ್ಕೆ. ಬಟ್ ಈ ಬ್ಯೂಟಿಷಿಯನ್ ಕೋರ್ಸಲ್ಲಿ ಬಂದಮೇಲೆ ಒಂದು ½ an hourಗೆ ರೆಡಿ ಆಗ್ಬೋದು. ಅಷ್ಟು ಕಾನ್ಫಿಡೆನ್ಸ್ ನಮ್ಗೆ ಬಂದಿದೆ. ಒಂದೊಂದು ಹೇಳ್ಕೊಡ್ತಾರೆ, ಒಂದೊಂದು ಪಾಯಿಂಟ್ಸು ಹೇಳ್ಕೊಡ್ತಾರೆ. ಮತ್ತು ಸರು ನೆಕ್ಸ್ಟ್ ಏನು ಸ್ಟೆಪ್ ಮಾಡ್ತೀರಾ ಅದೆಲ್ಲ ವಿಚಾರಿಸ್ತಾರೆ ಬಂದು. ಇವಾಗ ಹೇಳ್ಕೊಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡಲ್ಲ. ಹೇಳ್ಕೊಡ್ತಾರೆ ಬಿಡಿ, ಹೇಳ್ಕೊಡ್ಲಿ ಅಂತ ನೆಗ್ಲೆಕ್ಟ್ ಮಾಡಲ್ಲ. ಮೀಟಿಂಗ್ ಮಾಡಿ ನಿಮಗೆ ಅರ್ಥ ಆಗ್ತಾ ಇದೆಯಾ ಟೀಚರ್ ಹೇಳೋದು ಅದೆಲ್ಲ ಕೇಳ್ತಾರೆ, ವಿಚಾರಿಸ್ತಾರೆ. ಇವಾಗ ಎಷ್ಟು ನಾವು ಪ್ರಿಪೇರ್ ಆಗಿದ್ದೀವಿ ಅಂದರೆ ಒಂದು ಬ್ರೈಡ್ ವರ್ಕ್ ಮಾಡೋಷ್ಟು ನಾವು ಪ್ರಿಪೇರ್ ಆಗಿದ್ದೀವಿ. ಫಸ್ಟ್ ಹೇಗಿರುತ್ತೋ ಫ್ರೀ ಇರುತ್ತಲ್ಲ, ಸುಮ್ಮನೆ ಹಾಗೆ ಹೇಳ್ಕೊಡ್ತಾರೆ, ಎಲ್ಲ ಬೇರೆ ಬೇಸಿಕ್ಸ್ ಹೇಳ್ಕೊಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ತುಂಬ ಪ್ರೊಫೆಷ್ನಲಾಗಿ ಹೇಳ್ಕೊಡ್ತಿದ್ದಾರೆ. ತುಂಬ ಒಂದೊಂದು ಹೇಗೆ ನಾವು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀವಿ ಅಥವಾ ಹೇಗೆ ನಾವು ಕಲಿಬೇಕು, ನಾವು ಏನು ಟೆಕ್ನಿಕ್ಸಿಂದ ಯೂಸ್ ಮಾಡಬೇಕು, ಇಲ್ಲ ನಾವು ಇದನ್ನು ಕಲಿತರೂ ನೆಕ್ಸ್ಟ್ ನಾವು ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಟೆಕ್ನಿಕ್ಸು ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ ಈ ಟೆಕ್ನಿಕ್ಸ್ ಮ್ಯಾಮ್ ಹೇಳ್ಕೊಡ್ತಾಯಿದ್ವಿ ನಮಗೆ ತುಂಬ ಅಂದರೆ ತುಂಬಾ ಯೂಸ್ ಆಗ್ತಿದೆ. ಈವನ್ ಮನೆಯಲ್ಲಿ ಫ್ರೀ ಆಗಿರೋದಕ್ಕಿಂತ ನಮ್ಮಂಥ ಸ್ಟೂಡೆಂಟ್ಸ್ ಕೂಡ ಕಲಿಬೋದು, ಇಂಟ್ರೆಸ್ಟ್ ಯಾರು ಬೇಕಾದ್ರೂ ಕಲಿಬೋದು ಅನ್ನೋ ಥರ ಇದೆ. ನಾನು ಹೌಸ್ ವೈಫು, ಮನೇಲೇ ಮಕ್ಕಳು ಗಂಡ ಮನೆ ಸಂಸಾರ ಅಂತ ಮಾಡ್ಕೊಂಡೇ ಇದ್ದಿದ್ದು. ಪ್ರಮೋದ್ ಸರ್ ಈ ಥರ ಫ್ರೀಯಾಗಿ ಹೆಣ್ಮಕ್ಳಿಗೆ ಕ್ಲಾಸ್ ನಡೆಸ್ತಾ ಇದ್ದಾರೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನನ್ನ ಫ್ರೆಂಡ್ ಹೇಳಿದ ಮಾತು ಕೇಳಿಕೊಂಡು ಮನೆಯಿಂದ ಈಚೆನೇ ಬರದೇ ಇರೋ ನಾನು ಮನೆಯಿಂದ ಈಚೆ ಬಂದೆ. ಈ ಕೋರ್ಸಲ್ಲಿ ಫ್ರೀ ಅಲ್ವಾ ಹೇಳ್ಕೊಡೋದು, ಹೇಗೆ ಹೇಳ್ಕೊಡ್ತಾರೋ ಹೇಗೆ ಏನು ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ನನಗೆ ಮನೇಲೇ ಇರೋದ್ರಿಂದ ಮನೆ ಒಳಗಡೆನೇ ಮಾಡೋ ಥರ ಕೆಲಸ ಇರಬೇಕು. ಅದು ಬ್ಯೂಟಿಷಿಯನ್ ಅಂದರೆ ಬೇರೆ ಯಾರ ಹತ್ರನೂ ಹೋಗಂಗಿಲ್ಲ, ಏನೂ ಇಲ್ಲ. ನಮ್ಮ ಕೆಲಸ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು, ನಮ್ಮ ಅರ್ನ ನಾವು ಮಾಡ್ಬೋದು ಅನ್ನೋ ಮೊದಲಿಂದನೇ ಮೈಂಡ್ ಸೆಟ್ ಇತ್ತು. ಪ್ರಮೋದ್ ಸರ್ ಇದೊಂದು ಕ್ಲಾಸ್ ನಡೆಸಿ ನಮಗೂ ಒಂದು ಸ್ವಲ್ಪ ಸ್ಟ್ರೆಂತ್ ಕೊಟ್ಟರು. ಈಗ ನಮಗೆ ಬಂದು ಇದು ತುಂಬ ಅನುಕೂಲ ಆಗ್ತಾಯಿದೆ. ಈಗ ನಾನು ನೈಟ್ ಡ್ಯೂಟಿ ಹೋಗ್ಬಿಟ್ಟು ಬಂದು ಎಷ್ಟೇ ಕಷ್ಟ ಇರಿದ್ರೂ ನಾವು ಇದು ಕಲಿಬೇಕಂತ ತುಂಬ ಇಂಟ್ರೆಸ್ಟಿಂದ ಬರ್ತಾಯಿದ್ದೀವಿ. ಮತ್ತು ಮೇಡಮ್, ನಮ್ಮ ಪಾರ್ಲರ್ ಮೇಡಮ್ ಬಂದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಇದು ಯೂಸ್ಫುಲ್ ಆಗುತ್ತೆ. ನಾವು ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಇದು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ ಇಲ್ಲಿ ಫ್ರೀ ಕ್ಲಾಸಸ್ ಹೇಳ್ಕೊಡ್ತಾರೆ. ಏನಂದರೆ ನಾವು ಬ್ರೈಡಲ್ ಮೇಕಪ್ ಆಚೆ ಹೋಗಿ ಕಲಿಬೇಕಂದ್ರೆ ಜಾಸ್ತಿ ಅಮೌಂಟ್ ಆಗುತ್ತೆ, ಅಷ್ಟು ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ಸರ್ ನಮ್ಗೆ ಫ್ರೀಯಾಗಿ ಹೇಳ್ಕೊಡೋದಕ್ಕಿಂತ ನಾವು ಇಲ್ಲಿ ಬಂದು ಯೂಸ್ ಮಾಡ್ಕೊಳ್ತೀವಿ. ಮ್ಯಾಮ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ಹೆಂಗೆ ಮೇಕಪ್ ಮಾಡಬೇಕು, ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕು ಎಲ್ಲ ಡೀಟೇಲ್ಸನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ಔಟ್ಸೈಡ್ ಹೋಗಿ ಕಲಿಯೋದಕ್ಕಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಬಂದು ನಾವು ಕಲಿಯೋದಕ್ಕೆ ಬರ್ತಾ ಇದ್ದೀವಿ. ಸೊ ಸರ್ ಈ ಥರ ಆಪರ್ಚುನಿಟಿ ನಮ್ಗೆ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಕೇಳಿದ್ರಲ್ಲ, ಮನೆಯಲ್ಲಿತ್ಕೊಂಡು ಸಂಸಾರದಲ್ಲಿಯೇ ಮುಳುಗಿ ಬೇರೇನು ಮಾಡೋಕ್ಕಾಗುತ್ತಾ ಅಂತ ಯೋಚಿಸ್ತಾ ಕುಳಿತಿದ್ದ ಅನೇಕ ಮಹಿಳೆಯರು ಇವತ್ತು ಸಬಲೀಕರಣದತ್ತ ಹೆಜ್ಜೆ ಹಾಕಿದ್ದಾರೆ. ಇದೊಂದೇ ಅಲ್ಲ, ಮತ್ತಷ್ಟು ಕೌಶಲ್ಯ ತರಬೇತಿ ಪಡೆದ ಮಹಿಳೆಯರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ನಾವು ತುಂಬಾ ಫಲಾನುಭವಿಗಳನ್ನ ಮಾತನಾಡಿಸಿದ್ವಿ. ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಷ್ಟು ದಿನ ಅಂತ ನಾವು ನಮ್ಮ ಮನೆಯವರಿಂದ ದುಡ್ಡು ಈಸ್ಕೊಳ್ಳೋದು ಅಂತ ಅಲ್ವಾ? ಈ ಪ್ರಶ್ನೆ ಕೇವಲ ಇವರು ಮಾತ್ರವಲ್ಲ, ಕೋಟ್ಯಾಂತರ ಗೃಹಿಣಿಯರ ಮನದ ನೋವು ಇದು. ಇದಕ್ಕೆ ಪರಿಹಾರವೇ ಪ್ರಮೋದ್ ಶ್ರೀನಿವಾಸ್ ಅವರು ಮಾಡ್ತಾ ಇರೋ ಈ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ಬನ್ನಿ ಮತ್ತಷ್ಟು ಕೌಶಲ್ಯ ತರಬೇತಿಗಳಿಗೆ ಭೇಟಿ ನೀಡೋಣ.
ನೀವೀಗ ನೋಡ್ತಾ ಇರೋದು ಯುವ ನಾಯಕ ಪ್ರಮೋದ್ ಶ್ರೀನಿವಾಸ್ ಅವರ ಕಚೇರಿ. ಅವರ ಆಫೀಸ್ ಈಗ ಕೇಕ್ ಬೇಕಿಂಗ್ ಟ್ರೈನಿಂಗ್ ಸೆಂಟರ್ ಆಗಿ ಬದಲಾಗಿದೆ. ಇಲ್ಲಿ ಕನಸುಗಳು ಹುಟ್ಟಿಕೊಳ್ತಿವೆ. ಕನಸು ನನಸು ಮಾಡುವ ಪ್ರಯತ್ನಗಳು ಕಣ್ಣಿಗೆ ಕಾಣ್ತಿವೆ. ಈ ಕನಸುಗಳು ಮುಂದೊಂದು ದಿನ ದೊಡ್ಡ ಮೈಲಿಗಲ್ಲು ಸಾಧಿಸುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಿವೆ. ಈ ಕನಸುಗಳು ಕೇವಲ ಮನೆಯನ್ನ ಮಾತ್ರ ಬೆಳಗೋದಿಲ್ಲ, ಇಡೀ ಸಮಾಜವನ್ನೇ ಬೆಳಗಲಿವೆ. ಕೇಕ್ ಬೇಕಿಂಗ್ ಕೂಡ ಸ್ವ ಉದ್ಯೋಗದ ಮತ್ತೊಂದು ಟ್ರೆಂಡಿಂಗ್ ಸೆಕ್ಟರ್. ಮಹಿಳೆಯರು ಈ ಟ್ರೈನಿಂಗ್ ಪಡೆದು ಸ್ವ ಉದ್ಯೋಗ ಶುರು ಮಾಡಿದ್ರೆ ಸ್ವಾವಲಂಬನೆಯ ಬದುಕು ಗ್ಯಾರಂಟಿ ಸಿಗಲಿದೆ. ಟ್ರೈನಿಂಗ್ನ ಬದ್ಧತೆಯಿಂದ ಕಲಿತಾ ಇರುವ ಮಹಿಳೆಯರು ಖಂಡಿತವಾಗಿಯೂ ಸ್ವ ಉದ್ಯೋಗ ಶುರು ಮಾಡ್ತೀವಿ ಅಂತ ಟ್ರೈನರ್ಗೆ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬರೋ ತನಕ ನನಗೊಂದು ಚಿಕ್ಕ ಐಡಿಯಾ ಕೂಡ ಇರೋದಿಲ್ಲ ಇಲ್ಲಿ ಕಾನ್ಸೆಪ್ಟ್ ಏನಂತ. ಸರ್ನ ಬಂದು ಮೀಟ್ ಆದಮೇಲೆ ನನಗೆ ಎಕ್ಸಾಕ್ಟ್ ಏನಂತ ಗೊತ್ತಾಗೋದು. ನಾನು ಏನು ನೆಗೆಟಿವ್ ಆಗಿ ಬಂದಿರ್ತೇನೆ, ಇಲ್ಲಿ ಬಂದಾಗ ಪಾಸಿಟಿವ್ ಆಗಿ ನನಗೆ ವೈ ಬರ್ತದೆ. ಸರ್ ಹತ್ರ ಅವ್ರು ಒಂದೇ ಮಾತು ಕೇಳ್ತಾರೆ, ನನ್ನ ಬಗ್ಗೆ ಕೇಳ್ತಾರೆ. ಆಮೇಲೆ ಹೇಳ್ತಾರೆ ನಿಮಗೆ ನಿಮ್ಮ ಹತ್ರ ಕಲಿತ ಸ್ಟೂಡೆಂಟ್ಗಳು ಅರ್ನ್ ಮಾಡ್ತಿದ್ದಾರೆ ಕೇಳ್ತಾರೆ. ನಾನು ಹೇಳ್ತೇನೆ ಸರ್ 50,000 ಮಿನಿಮಮ್ 50,000 ಅರ್ನ್ ಮಾಡ್ತಿದ್ದಾರಂತ. ಅವ್ರು ಹೇಳ್ತಾರೆ ಮೇಡಮ್ ನಾನು ಮಾಡ್ತಿರೋದು ನನ್ನ ಓನ್ ಎಕ್ಸ್ಪೆನ್ಸಿಂದ ನಾನು ಮಾಡ್ತಿರೋದು, ನನಗೆ ಯಾವ ಫಂಡು ಕೂಡ ಬರೋದಿಲ್ಲ. ನನ್ನ ಉದ್ದೇಶ ಏನಂದರೆ ಪ್ರತಿಯೊಂದು ಮನೆಯಲ್ಲಿ ಲೇಡಿ ಕೂಡ ಕಲಿಬೇಕು, ಅರ್ನ್ ಮಾಡಬೇಕು, ಅದರಿಂದ ಅವ್ರು ಅರ್ನ್ ಮಾಡಬೇಕು. ನೀವು ಸುಮ್ಮನೆ ಬಂದ್ರ ನಾನು ಅರೇಂಜ್ ಮಾಡೋದನ್ನ ಕಲ್ತ್ರ ಹೋದ್ರ ಆ ಥರ ಆಗಬಾರ್ದು. ಕಲ್ತವ್ರು ಪ್ರತಿಯೊಬ್ಬರು ಅರ್ನ್ ಮಾಡಬೇಕು. ಇಲ್ಲ ಅವ್ರಿಗೆ ಆ ಥರ ವೇದಿಕೆ ಸಿಕ್ಕಿಲ್ಲ ಅಂದರೆ ನೀವು ಜಸ್ಟ್ ಹೇಳ್ಕೊಡಿ ಅವ್ರಿಗೆ ವೇದಿಕೆ. ಅವ್ರು ಕಲ್ತಿರೋದನ್ನ ಮಾರ್ಕೆಟಿಗೆ ತಗೊಂಡೋಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಕೂಡ ನಾನು ಹೆಲ್ಪ್ ಮಾಡ್ತೇನೆ ಅಂತಾರೆ. ಇಲ್ಲಿ ಬಂದ ಕೂಡಲೇ 55+ ಸ್ಟೂಡೆಂಟ್ ಅನ್ಕೊತೇನೆ. ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಅವ್ರು ಕಲ್ತಿದ್ರನ್ನ ಮಾಡಿ ಸರಿಗೆ ಕೂಡ ತಂದು ತೋರಿಸಿದ್ದಾರೆ. ಎಲ್ಲರೂ ಕೂಡ ಬಿಸ್ನೆಸ್ ಮಾಡೋ ಐಡಿಯಾದಲ್ಲಿ ಕೂಡ ಇದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ನನ್ನ ಒಂದು ಕ್ವಾಲಿಫಿಕೇಷನ್ ಬಂದು MA MPhil BEd BLS ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್. ಇಷ್ಟು ಕ್ವಾಲಿಫಿಕೇಷನ್ ಇದ್ಕೊಂಡು ನನಗೆ ಪ್ರಾಪರ್ ಜಾಬ್ ಇಲ್ಲ. ಇಷ್ಟು ವರ್ಷ ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ಹಸ್ಬೆಂಡ್ಗೆ ಸ್ವಲ್ಪ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಆಗಿರೋದ್ರಿಂದ ನನಗೆ ಜಾಬ್ ಬಿಡೋ ಅಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ನನಗೆ ಇವಾಗ ಅವ್ರನ್ನ ಹಾಸ್ಪಿಟಲ್ಲು ನೋಡಿಕೊಂಡು ಬೇರೆ ಜಾಬ್ ಮಾಡೋದಕ್ಕೆ ನನಗೆ ಆಗ್ತಿಲ್ಲ. ಅದರಿಂದ ಏನಾದರೂ ಒಂದು ಸೆಲ್ಫ್ ಆಗಿ ಏನಾದರೂ ಒಂದು ನಾನೇ ಒಂದು ಅರ್ನ್ ಮಾಡೋ ಥರ ಏನಾದರೂ ನೋಡ್ತಾ ಇದ್ದೆ. ಬಟ್ ಇಲ್ಲಿ ಒಂದು ಪ್ರಮೋದ್ ಸರ್ ಆಫೀಸ್ ಮುಂದ್ಗಡೆನೆ ಮನೆ ಇರೋದ್ರಿಂದ ಇಲ್ಲಿ ಬ್ಯಾನರ್ ನೋಡಿದೆ ನಾನು, ಪ್ರಗತಿ ಪದ್ಮನಾಭನಗರ ಅಂತ. ಏನು ಅಂತ ವಿಚಾರಿಸಿದ್ಮೇಲೆ ಈ ಥರ ಫ್ರೀ ಕೋರ್ಸಸ್ ಅಂತ ಹೇಳಿದಾಗ ನೋಡೋಣ ಅಂತ ಕೇಕ್ ಬೇಕಿಂಗ್ಗೋಸ್ಕರ ನಾನು ಬಂದು ಜಾಯಿನ್ ಆಗಿ 3 ದಿನ ಆಯಿತು. ಆಲ್ರೆಡಿ ನಾನು 2 ಟೈಮ್ಸು ಟ್ರೈ ಮಾಡಿದೆ. ಸೂಪರಾಗಿ ಬಂತು ಕೇಕ್ ಎಲ್ಲ. ಎಲ್ಲರೂ ಟೇಸ್ಟ್ ನೋಡಿದ್ರು ಚೆನ್ನಾಗಿದೆ ಅಂತ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಇಲ್ಲಿ ನಾನು ಸೆಮ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆದ್ರ ಮೇಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಹುದು, ನನ್ನ ಇಂಟ್ರೆಸ್ಟ್ ಮೇಲೆ ಏನಾದರೂ ಇಂಟ್ರೆಸ್ಟ್ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಹಾಗೆ ಮನೆ ಹತ್ರ ಎಲ್ಲ ಬರ್ತಾಯಿದ್ರು. ಲೈಕ್ ಈ ಥರ ಪದ್ಮನಾಭನಗರ ಉತ್ಸವ ಎಲ್ಲ ನಾನು ನೋಡಿರೋ ಪ್ರಕಾರ ಇವ್ರದ್ದು ಹಾಗೆ ಇದನ್ನೊಂದು ಕ್ಲಾಸಸ್ ನಡೆಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನನಗೆ ಇಂಟ್ರೆಸ್ಟ್ ಪ್ರಕಾರ ನಾನು ಕುಕ್ಕಿಂಗ್ಗೆ ಸೇರಿಕೊಂಡೆ. ಸೊ ಆವಾಗ ನನಗೆ ಗೊತ್ತಾಯಿತು ಜಸ್ಟ್ 5 ಡೇಸು ಅಲ್ವಾ ಅಂತ ಹೇಳಿಬಿಟ್ಟು ಏನೋ ಅಂತ ಜಾಯ್ನ್ ಆಗೋಣ ಅಂತ ಟ್ರೈ ಮಾಡಿ ನೋಡಿದಾಗ ಗೊತ್ತಾಯಿತು ಲೈಕ್ ಮಫಿನ್ಸು ಆಗಲಿ ಕಪ್ ಕೇಕ್ಸ್ ಆಗಲಿ ಯಾವ್ಯಾವ ತಿರಿ ಹ್ಯಾಂಡ್ ಮೇಡ್ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನೀಟಾಗಿ ನಮ್ಮ ವಿನಿತಾ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇಲ್ಲಿ 50 ಜನ ಇದ್ರು ಹೇಗೆ ಹೇಳ್ಕೊಡ್ತಾರೆ ಅಂತ ಫಸ್ಟ್ ನನ್ನ ಕಾನ್ಫಿಡೆನ್ಸ್ ಇತ್ತು. ಬಟ್ ಇಲ್ಲಿ ಹಾಗಲ್ಲ, ಎಲ್ಲರಿಗೂ ಹ್ಯಾಂಡ್ ಮೇಡ್ ಹೇಗೆ ಮಾಡಿಬಿಟ್ಟು ವಿತ್ ದ ಕನ್ಸಿಸ್ಟೆನ್ಸಿ ಟೆಂಪ್ರೇಚರ್ ಎಲ್ಲನೂ ನಮಗೆ ನೀಟಾಗಿ ಹೇಳ್ಕೊಡ್ತಾ ಇದ್ರು. ನಂಗೆ ತುಂಬಾ ಖುಷಿ ಆಯಿತು. ನಮ್ಮನ್ನ ಇಂಟ್ರೆಸ್ಟ್ ನೋಡಿಬಿಟ್ಟು ಸರ್ ಹತ್ರ ಟೀಚರ್ ಲೈಕ್ ಎಕ್ಸ್ಟೆಂಡ್ ಮಾಡಿ 2 ದಿವಸ ಅಂತ ಹೇಳಿದಕ್ಕೂ ಸರ್ ಅಕ್ಸೆಪ್ಟ್ ಮಾಡಿದ್ರು. ಯಾಕಂದರೆ ಇಷ್ಟು ಕಲ್ತಿದ್ದಾರೆ, ಬಿಸ್ನೆಸ್ ಇನ್ನೂ ಮಾಡೋಕ್ಕೆ ಪೇಸ್ಟ್ರೀಸ್ ಆ ಥರದ್ದೆಲ್ಲ ಕಲ್ತ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ನಾನು ಒಂದು ಜಾಬ್ ಮಾಡ್ತಿದ್ದೆ. ಆ್ಯಕ್ಚುಲಿ 2 ಇಯರ್ಸ್ ಬ್ಯಾಕು ನಾನು ತುಂಬ ಹುಷಾರು ತಪ್ಪಿ ನಾನು ಜಾಬ್ ಮಾಡೋಕ್ಕೆ ಆಗ್ತಿಲ್ಲ. ಈಗ ಮನೇಲೇ ಇದ್ದೆ. ನಾನು ಏನಾದರೂ ಮನೇಲಿ ಮಾಡೋ ಕೆಲಸ ಬೇಕು ಅಂದ್ಬಿಟ್ಟು ಸರ್ಚ್ ಮಾಡ್ತಿದ್ದೆ. ಇಂಥ ಟೈಮಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ಈ ಥರ ಕುಕ್ಕಿಂಗ್ ಕ್ಲಾಸು ಮತ್ತು ಬ್ಯೂಟಿಷಿಯನ್ ಕ್ಲಾಸು ಎಂಬ್ರಾಯ್ಡಿಂಗ್ ಕ್ಲಾಸ್ ಎಲ್ಲ ಇದೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ನಮ್ಮದು ಕೆಫೆನೂ ಇದೆ ಆಲ್ರೆಡಿ, ನನ್ನ ಮಗ ಕೆಫೆ ರನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಕುಕೀಸು ಮತ್ತು ಕೇಕು ಮಫಿನು ಇದೆಲ್ಲ ಕಲಿತ್ರೆ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಈ ಜಾಬಿಗೆ ಸೇರಿಕೊಂಡೆ. ಇಂಥ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋಂಥ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಂಥ ಒಂದು ನಮಗೆ ಹೆಲ್ಪ್ ಮಾಡೋಂಥ ಮುತ್ತನ್ನು ಕೊಟ್ಟಿರುವಂತಹ ಯಶೋಧ ಶ್ರೀನಿವಾಸ್ ಅವರು ಕೂಡ ನಾನು ನನ್ನ ತುಂಬ ಹೃದಯದ
ಧನ್ಯವಾದಗಳನ್ನು ತಿಳಿಸ್ತೀನಿ. ಕೇಕ್ ಕಲಿಬೇಕು ಅನ್ನೋ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಸೊ ಕೇಕ್ ಕಲಿಯೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಫಸ್ಟ್ ಡೇಯಿಂದ ಕ್ರೀಮ್ ಆಯಿತು, ಮಫಿನ್ಸ್ ಮಾಡಿದ್ವಿ, ಇವತ್ತು ಕುಕೀಸ್ ಹೇಳ್ಕೊಡ್ತಾ ಇದ್ದಾರೆ. ಹೀಗೆ 4 ದಿನದಿಂದ ಸತತವಾಗಿ ಕಲಿತಾ ಇದ್ವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಈ ಖಾತಾ ಆಗಿರ್ಬೋದು, ಚಿಕ್ಕ ಮಕ್ಳಿಗೆ ಸಮ್ಮರ್ ಕ್ಯಾಂಪು, ಆಮೇಲೆ ಗಣೇಶ ಚತುರ್ಥಿ ಟೈಮಲ್ಲಿ ಮಣ್ಣಿನ ಗಣೇಶನ ಉಚಿತವಾಗಿ ಜನಗಳಿಗೆ ಕೊಡ್ತಾರೆ. ಸೊ ಅವರು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡದೆ ಎಲ್ಲರಿಗೂ ಎಲ್ಲ ಸಿಗಬೇಕು ಅಂತ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇದೇ ವಾರ್ಡಲ್ಲಿ ನಾವಿರೋದ್ರಿಂದ ಅದು ನಮಗಿನ್ನ ಹೆಮ್ಮೆ ಅನಿಸ್ತಿದೆ, ಈ ಥರ ಯುವ ನಾಯಕ ನಮಗೆ ಸಿಕ್ಕಿದ್ದಾರೆ ಅಂತ. ಇದು ಕೇಕ್ ಬೇಕಿಂಗ್ ತರಬೇತಿಯ ವಿಚಾರವಾದ್ರೆ ಕಸೂತಿ ಕೌಶಲ್ಯ ಅಂದ್ರೆ ಎಂಬ್ರಾಯ್ಡ್ರಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಆಸಕ್ತ ಮಹಿಳೆಯರು ನೈಪುಣ್ಯತೆ ಇರುವ ಟ್ರೈನರ್ನಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ ಕೌಶಲ್ಯ ತರಬೇತಿ ಪಡಿತಾ ಇದ್ದಾರೆ. ನಾನು ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಾರ್ ಮಾಡ್ತಿರೋ ಒಳ್ಳೆ ಕೆಲಸದಲ್ಲಿ ನಮ್ಮದೂ ಒಂದು ಪಾಲಿರಲಿ, ಸರ್ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಒಪ್ಕೊಂಡೆ ಸರ್. ಯಾಕಂದರೆ ನನ್ನ ಅಲ್ಲಿ ಕ್ಲಾಸು ನನ್ನ ಸ್ಟೂಡೆಂಟ್ಸ್ ಬರ್ತಾರೆ, ಅಲ್ಲಿ ನಾನು ಬಿಟ್ಬಿಟ್ಟು ಇವಾಗ ಇಲ್ಲಿ ಬಂದು ಮಾಡ್ತಾಯಿದ್ದೀನಿ ಅಂದರೆ ಸಾರ್ ಮಾಡ್ತಾರೋ ಒಳ್ಳೆ ಕೆಲಸ ನನಗೆ ತುಂಬ ಇಷ್ಟ ಆಗಿನೇ ನಾನು ಒಪ್ಕೊಂಡಿದ್ದೀನಿ ಸರ್. ಅಟ್ಲೀಸ್ಟ್ ನಮಗೆ ಇದು ಕ್ರೋಶ ಇಟ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ, ಇದು ಬಂದು ಒಂದು ಬ್ಲೌಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ನಂಗೆ ಬರ್ತಾ ಇದೆ ಇವಾಗ. ಹೊರಗಡೆ ಅಂದರೆ ನಾವು 1,500, 2,000, 3,000 ಹಿಂಗೆ ದುಡ್ಡು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ನಾವು ಕಲಿತ್ರೆ ನಮ್ಮ ಬ್ಲೌಸ್ ನಾವು ಮಾಡಿಕೊಡ್ಬೋದು, ಅಟ್ಲೀಸ್ಟ್ ನಮ್ಮ ರಿಲೇಷನಲ್ಲಿ ಕೂಡ ಈ ಥರ ಮಾಡಿಕೊಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇವತ್ತು ಸ್ವಲ್ಪ ಬರ್ತಾ ಇದೆ ನನಗಂತೂ. ಇಲ್ಲಿ ಆರೆ ವರ್ಕೆಲ್ಲ ಹೇಳ್ಕೊಡ್ತಾರೆ ಅಂತ ಯಾರೋ ಹೇಳಿದರು, ಜಸ್ಟ್ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಪ್ರಮೋದ್ ಸರ್ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಾವು ಅರ್ನ್ ಮಾಡ್ಬೋದು, ಇದು ಮಾಡ್ಬೋದು, ಮನೇಲಿ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ. ಯಾವಾಗಲೂ ಗಂಡಸ್ರನ್ನ ಕೇಳೋಕ್ಕಾಗಲ್ಲ, ಇಲ್ಲಿ ಬಂದು ಕಲಿತ್ರೆ ನಮ್ದು ಯಾರಿಗೆಲ್ಲ ಮಾಡಿ ನಮ್ಮ ಮನೇಲೇ ಕೂತು ಏನಾರು ಮಾಡ್ಬೋದು ಅನ್ನೋದು ಕಾನ್ಫಿಡೆಂಟ್ ಬಂದಿದೆ. ನಾನು ಟೈಲರಿಂಗ್ ಮಾಡ್ತೀನಿ, ಇದೇ ವರ್ಕ್ನೇ ನಾನು ಆಚೆ ಕಡೆ ಮಾಡಿಸಿ ಮಾಡ್ತಾಯಿದ್ವಿ. ಅದಕ್ಕೆ ಈಗ ಇಲ್ಲಿ ನಾವೇ ಕಲಿತ್ರೆ ಒಳ್ಳೇದಲ್ಲ ಅಂಥೇಳಿ ಫ್ರೀ ಕೋರ್ಸ್ ಇದೆ ಅಂಥೇಳಿ ಬಂದ್ವಿ ಸರ್. ತುಂಬ ತುಂಬ ಅನುಕೂಲ ಆಗತ್ತೆ ಮಾಡಿದ್ರೆ. ಪ್ರಮೋದ್ ಶ್ರೀನಿವಾಸ್ ಅವರು ಶಿಕ್ಷಕರ ದಿನಾಚರಣೆಯಂದು ಹಲವು ಶಿಕ್ಷಕರನ್ನ ಸನ್ಮಾನಿಸಿದ್ರು. ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳನ್ನ ರೂಪಿಸುವ ಹೊಣೆ ಹೊತ್ತಿರೋ ಶಿಕ್ಷಕರ ಕಾರ್ಯವನ್ನ ಮೆಚ್ಚಿ ಸಾಧಕ ರತ್ನ ಪ್ರಶಸ್ತಿ ನೀಡಲಾಗಿತ್ತು. 200ಕ್ಕೂ ಹೆಚ್ಚು ಶಿಕ್ಷಕರು ಈ ಪ್ರಶಸ್ತಿಗೆ ಭಾಜನರಾಗಿದ್ರು. ಈ ರೀತಿಯ ವಿಭಿನ್ನ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಯುವ ನಾಯಕ ಪ್ರಮೋದ್ ಶ್ರೀನಿವಾಸ್ಗೆ ಶಿಕ್ಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಮೋದ್ ಶ್ರೀನಿವಾಸ್ ಅವರು ಟೀಚರ್ಸ್ ಡೇ ದಿವಸ ನಮಗೆ ಪ್ರೋತ್ಸಾಹ ಸಿಗಲಿ ಅಂತಂದ್ಬಿಟ್ಟು ಸಾಧಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಗುರುತಿಸ್ಬಿಟ್ಟು ಯಾರ್ಯಾರು ಸಾಧಕರಿದ್ದಾರೋ ಅವ್ರಿಗೆಲ್ಲ ಪ್ರಶಸ್ತಿ ದೊರಕಿರೋದ್ರಿಂದ ಸೊ ನಮಗೂ ಸ್ವಲ್ಪ ಹೆಮ್ಮೆ ಅನಿಸುತ್ತೆ. ಸೊ ಯೂತ್ ಕ್ಯಾಂಡಿಡೇಟು ಯೂತ್ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಖುಷಿ ಆಯಿತು. ಸೊ ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಟೀಚರ್ಸ್ ಡೇ ದಿನ ಅವರು ನಮಗೆಲ್ಲ ಅವಾರ್ಡ್ ಕೊಟ್ಟು ನಮ್ಮ ಮಾಡುವಂಥ ಕೆಲಸವನ್ನು ಅವರು ಗುರುತಿಸಿದ್ದಾರೆ. ಹಾಗೆ ಅವರು ಪ್ರತಿಯೊಂದು ಮಹಿಳೆಯರು ಮನೇಲಿ ಸುಮ್ಮನೆ ಇರಬಾರ್ದು, ಇಂಡಿಪೆಂಡೆಂಟಾಗಿ ಲೈಫ್ ನಡೆಸಲಿ ಅಂತ ಟೈಲರಿಂಗ್ ತರಬೇತಿ ಹಾಗೆ ಬೇಕಿಂಗ್ ತರಬೇತಿನ ನೀಡ್ತಾ ಇದ್ದಾರೆ. ಮತ್ತು ಸ್ಕೂಲ್ ಮಕ್ಕಳು ಕೂಡ ರಜದಲ್ಲಿ ಸುಮ್ಮನೆ ಇರಬಾರ್ದು ಅಂತ ಅವರಿಗೂ ಕೂಡ ಸಮ್ಮರ್ ಕ್ಯಾಂಪ್ ಮಾಡಿ ಒಳ್ಳೊಳ್ಳೆ ಪ್ರೋಗ್ರಾಮ್ನ ಮಕ್ಕಳಿಗೆ ತರಬೇತಿ ನೀಡಿಬಿಟ್ಟು ಅವರಿಗೂ ಕೂಡ ಅವ್ರು ಮಾಡಿರೋ ಮಕ್ಕಳಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ ಮಕ್ಕಳಿಗೂ ಕೂಡ ಪ್ರೈಸಸ್ ಎಲ್ಲ ಕೊಟ್ಬಿಟ್ಟು ಪ್ರಮೋದ್ ಸರ್ ಗುರುತಿಸಿದ್ದಾರೆ. A true leader is someone who serves society. That is what Pramod sir is really doing it, and we are so happy. Matte he is empowering all the women by teaching them and giving them opportunity to learn about embroideries and cake bakings and other activities. So he is really helping all the independent women, and there are few women who are struggling to work. So ಇವ್ರಿಗೆಲ್ಲನೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಇನ್ನು ಪ್ರಮೋದ್ ಶ್ರೀನಿವಾಸ್ ಅವರ ಅನೇಕ ಜನಪರ ಕೆಲಸಗಳಲ್ಲಿ ಜೊತೆಯಾಗಿ ನಿಂತಿರುವ ಮುಖಂಡರು ನಮ್ಮ ಜೊತೆ ಮಾತನಾಡಿದ್ದಾರೆ. ಓರ್ವ ಯುವ ನಾಯಕ ಹೇಗೆ ಸಾಮಾಜಿಕ ಕೈಂಕರ್ಯವನ್ನ ಬದ್ಧತೆಯಿಂದ ಮಾಡ್ತಾರೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ. ಈ ಕಾರ್ಯಕ್ರಮ ಸುಮಾರು ಈಗ 1 ತಿಂಗಳ ಮುಂಚೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮೂಲಕ ಇದು ಇಲ್ಲಿ ಪ್ರಾರಂಭ ಮಾಡಿದ್ರು. ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ನಾನು ಇಲ್ಲಿ ಬಂದಾಗ ಅವತ್ತಿನ ದಿವಸನೇ ನಾನು ಪ್ರಪ್ರಥಮವಾಗಿ ಆ ಒಂದು ದಿನ ಮಹಿಳೆಯರು ಇಲ್ಲಿ ಸೇರಿದ್ದು ನೋಡಿ ನನಗೆ ಒಂದು ನಿಮಿಷ ಶಾಕ್ ಆಯಿತು. ಏನಪ್ಪ ಇಷ್ಟೊಂದು ಜನ ಮಹಿಳೆಯರು ಇವತ್ತು ಇಲ್ಲಿ ಸೇರಿದಾರಲ್ಲ ಅಂತ. ಸೊ ಈ ಪ್ರೋಗ್ರಾಮು ಹೇಗಿದೆ ಅಂದರೆ
ಕಳೆದ ಒಂದು 3 months ಬ್ಯಾಕು ಇಲ್ಲಿ ಒಂದು ಬೇಸಿಗೆ ಶಿಬಿರ ಅಂತ ಮಾಡಿದ್ರು ಪದ್ಮನಾಭನಗರ ಕ್ಷೇತ್ರದಲ್ಲಿ. ಆ ಪದ್ಮನಾಭನಗರ ಕ್ಷೇತ್ರದ ಬೇಸಿಗೆ ಶಿಬಿರದಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ, ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಸುಮಾರು ಮಹಿಳೆಯರು ಮತ್ತು ಮಕ್ಕಳು ಸುಮಾರು ಒಂದು ಸಾವಿರಾರು ಮಟ್ಟದಲ್ಲಿ ಇಲ್ಲಿ ನಾವು ಸೇರಿದ್ದನ್ನು ನಾವು ನೋಡಿದ್ವಿ ಅವತ್ತು. ಪದ್ಮನಾಭನಗರ ಉತ್ಸವ, ಆ ಉತ್ಸವಕ್ಕೆ ಒಂದು ಬಹಳ ಹೆಂಗೆ ವಿಜೃಂಭಣೆಯಿಂದ ಇಲ್ಲಿ ಸಾಕ್ತು ಅಂದರೆ ಒಂದು 3 ದಿವಸ ಇಲ್ಲಿ ಪದ್ಮನಾಭನಗರದಲ್ಲಿ ಒಂದು ಹಬ್ಬದ ವಾತಾವರಣದ ರೀತಿ ಇತ್ತು. ಪ್ರಮೋದ್ ಶ್ರೀನಿವಾಸ್ ಅವರ ಅಪ್ಪ ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರ ತಾತ ಲಕ್ಷ್ಮಯ್ಯ ಅಂತ ಇದ್ದಾರೆ. ಆವತ್ತಿಂದನೂ ನಮಗೆ ಚಿರಪರಿಚಿತರು, ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಇದ್ದಾರೆ. ನಮ್ಮ ಪ್ರಮೋದ್ ಶ್ರೀನಿವಾಸರು ನಮ್ಮ ಪದ್ಮನಾಭನಗರದಲ್ಲಿ ಮಾಡ್ತಾ ಇರೋ ಕೆಲಸ ಯಾವುದೇ ಒಬ್ಬ ರಾಜಕಾರಣಿ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಯಾರು ಈ ಥರ ಯಾವುದೇ ಒಂದು ಈಗ ಮಹಿಳೆಯರಿಗಾಗಿರ್ಬೋದು ಮತ್ತು ಸಣ್ಣ ಮಕ್ಕಳಿಗಾಗಿರ್ಬೋದು ಯಾವುದೇ ಕಾರ್ಯಕ್ರಮ ಆದರೂ 2 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ಕೊಂಬರ್ತಾ ಇದ್ದಾರೆ. ಪ್ರಗತಿ ಪದ್ಮನಾಭನಗರ ಅನ್ನೋ ಒಂದು ಕಾನ್ಸೆಪ್ಟು ಪ್ರಮೋದ್ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದು ಸುಮಾರು ಜನ ಮಹಿಳೆಯರು ಮನೆಯಿಂದನೇ ಕೂತು ಸಂಪಾದನೆ ಮಾಡುವಂಥ ಒಂದು ವಿಧಾನ. ಇದು ನೀವು ಬ್ಯೂಟಿಷಿಯನ್ ಕೋರ್ಸೇ ತೊಗೊಳ್ಳಿ, ಕೇಕ್ ಬೇಕಿಂಗ್ ಕೋರ್ಸೇ ತೊಗೊಳ್ಳಿ, ಅಥವಾ ಎಂಬ್ರಾಯ್ಡ್ರಿಯನ್ನೇ ತೊಗೊಳ್ಳಿ, ಇದೆಲ್ಲ ನೀವು ಕಲಿಯೋಕ್ಕೆ ನೀವು ಸುಮಾರು ಒಂದು 50ರಿಂದ 1 ಲಕ್ಷದವರೆಗೂ ನಿಮಗೆ ಸ್ಪೆಂಡ್ ಮಾಡಬೇಕಾಗತ್ತೆ 15 ದಿನ ಕೋರ್ಸ್ಗೆ. ಇವರು ಆ ಥರದ್ದೇ ಒಂದು ಕೋರ್ಸು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಮಹಿಳೆಯರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು ಸಬಲೀಕರಣರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಂದು ಉತ್ತಮ ಸಮಾಜ ಕಟ್ಟೋದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರವೇ ಇದು. ಜನರಿಗೆ ಶಕ್ತಿ ನೀಡೋದಕ್ಕಿಂತ ಜನರನ್ನೇ ಶಕ್ತಿಯಾಗಿ ಪರಿವರ್ತಿಸೋದು ಅತ್ಯಂತ ಪರಿಣಾಮಕಾರಿ ಸಾಮಾಜಿಕ ಬದಲಾವಣೆ. ಈ ವಿನೂತನ ಕಾರ್ಯಕ್ರಮ ಅನುಷ್ಠಾನಗೊಳಿಸಿರುವ ಯುವ ನಾಯಕ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದು ನಿರಂತರವಾಗಿ ನಡೀತಲೇ ಇರುತ್ತೆ. ಹಾಗಾಗಿ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಹಂಬಲಿಸೋ ಮಹಿಳೆಯರಿಗೆ ಇದು ನಿಜಕ್ಕೂ ಉತ್ತಮ ಸದಾವಕಾಶ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.